Similarity, class 10, previous class ಅಲ್ಲಿ relation between areas of two similar triangles ಮತ್ತು relation between area of two triangles ಹೇಳಿದ್ವಿ, ಗೊತ್ತಿರಬೇಕು. ಇಂಪಾರ್ಟೆಂಟ್ ಅಂತ ಅದನ್ನು ನೋಟ್ ಬರ್ಕೊಂಡಿದ್ವಿ. ನೋಟಲ್ಲಿ 3 ಪಾಯಿಂಟ್ಸ್ ಇತ್ತು. 3 ಪಾಯಿಂಟ್ಸ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಅದನ್ನೇ ಯೂಸ್ ಮಾಡಿಕೊಂಡು ಪ್ರೀವಿಯಸ್ ಕ್ಲಾಸಲ್ಲಿ ಅರೌಂಡ್ ಒಂದು 3 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡಿದ್ವಿ. ಇವತ್ತು ಎಕ್ಸಸೈಸ್ 15C ಕಂಟಿನ್ಯೂ ಮಾಡ್ತೀವಿ. ಹೌದಾ? ನೋಡ್ಕೊಳ್ಳಿ. ಎಕ್ಸಸೈಸ್ 15C ಫಸ್ಟ್ ಪ್ರಾಬ್ಲಮ್. ಅದರಲ್ಲಿ ಫಸ್ಟ್ ಒನ್, the ratio between the corresponding sides of two similar triangle is 2:5. Ratio between the corresponding sides of two similar triangle is 2:5. Find the ratio between the areas of these triangle. Areas of these triangles. Second one is idadani direct baribodu. Area of two similar triangles are 98 square centimeters and 128 square centimeters. Find the ratio between the lengths of their corresponding sides. Ratio between the lengths of their corresponding sides. ಹೌದಾ? ನೋಡ್ಕೊಳ್ಳಿ. ನಮಗಿಲ್ಲಿ ಡೈರೆಕ್ಟಾಗಿ ರಿಸಲ್ಟ್ಸ್ ಗೊತ್ತಿದೆಯಲ್ಲ, ಅದನ್ನ ಯೂಸ್ ಮಾಡೋದು ಅಷ್ಟೇ. ಫಸ್ಟ್ ಒನ್ನಿಗೆ ವಿ ನೋ ದಟ್ ರೇಷಿಯೋ ಆಫ್ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ರೇಷಿಯೋ ಬಿಟ್ವೀನ್ square of ratio between their corresponding sides. ಹೌದಾ? ಇದು ನಮಗೆ ಗೊತ್ತಿದೆ. ಅದು ಹಾಗಾದ್ರೆ ದಟ್ ಇಂಪ್ಲೈಸ್ ಇಲ್ಲಿ ಡೈರೆಕ್ಟಾಗಿ ಬರೀವತ್ತಾನೆ ರೇಷಿಯೋ ಆಫ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ನ 2:5 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ratio of areas of two similar triangles is equal to 2/5 whole square. 2/5 whole square and 4/25 ಬರುತ್ತೆ. ಹೌದಾ? ಈಸಿ ಇದೆ. ಅಂದರೆ ದಟ್ ಇಂಪ್ಲೈಸ್ ರೇಷಿಯೋ ಆಫ್ ಏರಿಯಾಸ್ ಆಫ್ ಟೂ similar triangles is equal to 4:25 ಬರೀತೀವಿ ಅಷ್ಟೇ. ಹೌದಾ? ಡೈರೆಕ್ಟಾಗಿ ಬರ್ಕೊಂತೀವಿ ಇಲ್ಲಿ. ನೋಡಿ, ಸೆಕೆಂಡ್ ಒನ್ ಈಸಿ ಇದೆ. ಇದರಲ್ಲಿ ಸೆಕೆಂಡ್ ಒನ್ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಕೊಟ್ಟಿದ್ದಾರೆ. ಒಂದು 98 ಸ್ಕ್ವೇರ್ ಮೀಟರ್ಸ್, ಇನ್ನೊಂದು 128 ಸ್ಕ್ವೇರ್ ಸೆಂಟಿಮೀಟರ್ಸ್. ಹೌದಾ? ದೆನ್ ಫೈಂಡ್ ದ ರೇಷಿಯೋ ಬಿಟ್ವೀನ್ ದ ಲೆಂತ್ ಆಫ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಹೇಳಿದ್ದಾರೆ. ಹೌದಾ? ನೋಡಿ, ಇದೇ ರಿಸಲ್ಟ್ನ ಯೂಸ್ ಮಾಡ್ತೀವಿ. ನೋಡಿ, ವಿ ನೋ ದಟ್ ರೇಷಿಯೋ ಆಫ್ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಇಸ್ ಈಕ್ವಲ್ ಟು ಸ್ಕ್ವಯರ್, ಅಥವಾ ಈ ಥರ ಬರೀಬೋದಲ್ಲ, ratio between their corresponding sides whole square. ಬರೀಬೋದಾ? ಸ್ಕ್ವೇರ್ ಆಫ್ ದ ರೇಷಿಯೋ ಬಿಟ್ವೀನ್ ದರ್ ಕರಸ್ಪಾಂಡಿಂಗ್ ಸೈಡ್ಸ್ ಅಥವಾ ಈ ಥರ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಹೌದಾ? ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? ದಟ್ ಇಂಪ್ಲೈಸ್ ರೇಷಿಯೋ ಆಫ್ ದ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳಿದ್ರೆ ಇಲ್ಲಿ ಎರಡು ಕೊಟ್ಟಿದ್ದಾರೆ. ಒಂದು 98, ಇನ್ನೊಂದು 128. ಹೌದಾ? ಈಸ್ ಈಕ್ವಲ್ ಟು ratio between their corresponding sides whole square. ಹೌದಾ? ಅದನ್ನು ಸಿಂಪ್ಲಿಫೈ ಮಾಡ್ಬೋದಲ್ಲ. 2
ಇಂದ ಡಿವೈಡ್ ಮಾಡಿದೆ ಅಂದರೆ ಇದೇನು ಬರುತ್ತೆ 49/64 ಹೌದಾ 249 264 ಹೌದಾ ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ಸ್ಕ್ವೇರ್ ರೂಟ್ ತೊಗೊಂಡ್ವೇನೆ ದಟ್ ಇಂಪ್ಲೈಸ್ ರೇಷಿಯೋ ಬಿಟ್ವೀನ್ ದೇರ್ corresponding sides is equal to square root of 49/64 ಅಂದರೆ 7/8 ಬರುತ್ತೆ ಅಷ್ಟೆ ಹೌದಾ ಆಯ್ತಲ್ಲ ಈಸಿ ಇದೆ ಡೈರೆಕ್ಟಾಗಿ ಥಿಯರಮ್ ರಿಸಲ್ಟ್ನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಹೌದಾ ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 2. A line PQ is drawn parallel to the base BC. A line PQ is drawn parallel to the base BC of triangle ABC, which meets the side AB and AC, at P and Q respectively. If AP is equal to 1/3 PB, find the value of first one area of triangle ABC by area of triangle APQ. Second one idale area of triangle APQ by area of trapezium PBCQ. ನೋಡಿ ಈಸಿ ಇದೆ ಇದನ್ನು ಸ್ವಲ್ಪ ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು ವರ್ಕ್ಡ್ ಎಕ್ಸಾಂಪಲಲ್ಲಿ ಸಿಂಪ್ಲಿಫೈ ಮಾಡಿದ್ವಿ ಹೌದಾ ಅದೇ ಐಡಿಯಾನಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಫಸ್ಟ್ ನೋಡಿ ಡಯಾಗ್ರಾಮ್ ಯಾವ ಥರ ಬರ್ಕೊತೀವಿ ಅಂದರೆ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ದ ಬೇಸ್ ಬಿ ಸಿ ಅಂತ ಹೇಳಿದ್ದಾರೆ. ಈ ಥರ ಇವಾಗ ಟ್ರಯಾಂಗಲ್ ಇದೆ. ಎ ಬಿ ಸಿ ಇದನ್ನು ಪಿ ಕ್ಯೂ ಹೌದಾ. ಮತ್ತು ನೋಡಿ ಇಲ್ಲಿ ಪಿ ಅಂತ ಹೇಳಿದ್ರೆ ಎ ಬಿ ಇದು ಪಾಯಿಂಟ್ನ ಪಿ ಎ ಸಿಗೆ ಕ್ಯೂ ಅಂತ ಹೇಳಿದ್ದಾರೆ. ಅದಕ್ಕೆ ಎ ಸಿಗೆ ಕ್ಯೂ ಎ ಬಿಗೆ ಪಿ ತೊಗೊಂಡಿದೆ. ಗಿವನ್ ಎ ಪಿ ಇಸ್ ಈಕ್ವಲ್ ಟು 1/3 ಪಿ ಬಿ, ಎ ಪಿ ಇಸ್ ಈಕ್ವಲ್ ಟು 1/3 ಪಿ ಬಿ ಅಂತ ಹೇಳಿದ್ದಾರೆ ಹೌದಾ. ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತೇಳಿ. ಗಿವನ್ ಎ ಪಿ ಇಸ್ ಈಕ್ವಲ್ ಟು 1/3 ಪಿ ಬಿ, ದಟ್ ಇಂಪ್ಲೈಸ್ ಎ ಪಿ ಬೈ ಪಿ ಬಿ ಇಸ್ ಈಕ್ವಲ್ ಟು 1/3 ಬರಿಬೋದು. ನೆಕ್ಸ್ಟ್ ನೋಡಿ ಫಸ್ಟ್ ಒನ್ ಈಸಿಯಾಗಿ ಬರಿಬೋದು. ಈಗ ಫಸ್ಟ್ ಒನ್ ಏನು ಹೇಳಿದ್ರು, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ ಟು ಹೌದಾ ರೇಷಿಯೋ ಆಫ್ ದ ಏರಿಯಾಸ್ ಆಫ್ ಟು ಸಿಮಿಲರ್ ಟ್ರಯಾಂಗಲ್ಸ್ ಹೌದಾ. ಇಲ್ಲಿ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಿದ್ದಾರೆ. ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಸಿ ಇತ್ತು ಅಂದರೆ ಡೈರೆಕ್ಟಾಗಿ ಏನು ಬರಿಬೋದು ನಾವು, ಎ ಪಿ ಕ್ಯೂ ಇಸ್ ಸಿಮಿಲರ್ ಟು ಎ ಬಿ ಸಿ ಬರಿಬೋದು ತಾನೆ ಹೌದಾ. ಸಿಮಿಲರ್ ಟ್ರಯಾಂಗಲ್ ಇತ್ತು ಅಂದರೆ ದಟ್ ಈಸ್ ಈಕ್ವಲ್ ಟು ಇಲ್ಲೇನು ಬರಿಬೋದು ನಾವು, ರೇಷಿಯೋ ಆಫ್ ಸ್ಕ್ವಯರ್ ಆಫ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳ್ತೀವಿ. ಅಂದರೆ ಎ ಬಿ ಸ್ಕ್ವೇರ್ ಬೈ ಎ ಪಿ ಸ್ಕ್ವೇರ್ ಬರಿಬೋದಾ, ಎ ಬಿ ಸ್ಕ್ವೇರ್ ಬೈ ಎ ಪಿ ಸ್ಕ್ವೇರ್ ಹೌದಾ. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. ಬಿಕಾಸ್ triangle ABC is similar to triangle APQ ಹೌದಾ. ದಟ್ ಈಸ್ ಈಕ್ವಲ್ ಇದು ಹೇಗೆ ಬರಿತೀವಿ, ಎ ಬಿ ಬೈ ಎ ಪಿ ಹೋಲ್ ಸ್ಕ್ವಯರ್. ನೋಡಿ ನಮಗೆ ಎ ಪಿ ಬೈ ಪಿ ಬಿ ಗೊತ್ತಿದೆ ತಾನೆ. ಹಾಗಾದ್ರೆ ಎ ಬಿನ ಹೇಗೆ ಬರಿಬೋದು, ಎ ಪಿ ಪ್ಲಸ್ ಪಿ ಬಿ ಬರಿಬೋದಲ್ಲ. ಎ ಪಿ ಪ್ಲಸ್ ಪಿ ಬಿ ಬೈ ಎ ಪಿ ಹೋಲ್ ಸ್ಕ್ವೇರ್ ಹೌದಾ. ಸ್ಪ್ಲಿಟ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗೂ ಬರಿಬೋದು.
ಎ ಪಿ ಅಂದರೆ 1, ಪಿ ಬಿ ಅಂದರೆ 3 ಈ ಥರ ಬರೀಬೋದು ಅಂತ ಹೇಳಿದ್ವಲ್ಲ. 1 + 3/1 ಹೋಲ್ ಸ್ಕ್ವೇರ್ ಅಥವಾ 4 ಸ್ಕ್ವೇರ್ ಆಗ್ಬಿಟ್ಟಿದ್ದು 16 ಬರ್ತದೆ. ಅಂದರೆ 16/1 ಬರುತ್ತೆ ಅಷ್ಟೆ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಸೆಕೆಂಡ್ ಒನ್. ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂ. ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂ ಬೈ ಏರಿಯಾ ಆಫ್ ಟ್ರಪೀಸಿಯಂ ಪಿ ಬಿ ಸಿ ಕ್ಯೂ. ದಟ್ ಈಸ್ ಇಕ್ವಲ್. ನೋಡಿ ಸ್ವಲ್ಪ ಇದೇ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬಾತಂದು ಈಸಿ ಇದೆ. ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂ ಹಾಗೆ ಬರ್ಕೊತೀನಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂ ಡಿವೈಡ್ ಬೈ ನೋಡಿ ಏರಿಯಾ ಆಫ್ ಟ್ರಪೀಸಿಯಂ ಪಿ ಬಿ ಸಿ ಕ್ಯೂ. ಪಿ ಬಿ ಸಿ ಕ್ಯೂ ಇದರದ್ದು. ಹೌದಾ? ಏನು ಬರೀಬೋದು ಅದನ್ನು? ಕಂಪ್ಲೀಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂನ ಸಪ್ರಾಕ್ಟ್ ಮಾಡಿದೆ ಅಂದ್ರೆ ಅದು ಬರುತ್ತೆ ತಾನೆ. ಅದರಲ್ಲಿ ಏನು ಬರುತ್ತೆ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂ ಬರೀಬೋದಾ? ಕಂಪ್ಲೀಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಒಳಗೆ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂನ ಸಪ್ರಾಕ್ಟ್ ಮಾಡ್ತಾ ಇದ್ದೀವಿ. ಹೌದಾ? ಅಂದರೆ ಇದರೊಳಗೆ ಇದನ್ನು ರಿಮೂವ್ ಮಾಡಿದೆ ಅಂದರೆ ನಮಗೇನು ಬರುತ್ತೆ? ಟ್ರಪೀಸಿಯಂ ಬರುತ್ತೆ ತಾನೆ. ಹೌದಾ? ಹಾಗೆ ನೋಡಿ ಇಲ್ಲಿಗ ರೇಷಿಯೋ ಐಡಿಯಾನೇ ಯೂಸ್ ಮಾಡ್ತೀವಿ. ನಮಗೆ ಇಲ್ಲಿ ಏನು ಬಂದಿರೋದು ಅಂದ್ರೆ ದಟ್ ಈಸ್ ಈಕ್ವಲ್ ಟು ಇದನ್ನ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂ. ಹೌದಾ? ನೋಡಿ ಇದು ರೇಷಿಯೋ ಕೊಟ್ಟಿದ್ದೀವಿ ತಾನೆ. ಈಗ ಹಾಗಾದ್ರೆ ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಬರಿಬೋದಾ? ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂದರೆ 16 ಇದೆ. ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂ ಅಂದರೆ 1 ಇದೆ. ಅಂದರೆ ಡೈರೆಕ್ಟಾಗಿ ಏನು ಬರ್ತೀವಿ? 1/16 - 1 ಅಂದರೆ ಆನ್ಸರ್ 1/15 ಬರ್ತದೆ ಅಷ್ಟೆ. ಹೌದಾ? ಈಸಿ ಇದೆ ನೋಡಿ. ಇಲ್ಲಿ ಐಡಿಯಾ ಇಂಪಾರ್ಟೆಂಟು. ಯಾವ ಥರ ಥಿಯರಮ್ನ ಅಪ್ಲೈ ಮಾಡ್ತಾ ಇದ್ವಿ ಅನ್ನೋ ಐಡಿಯಾ ಗೊತ್ತಾಯಿತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಆಯ್ತಲ್ಲ? ಸೆಕೆಂಡ್ ಪ್ರಾಬ್ಲಮ್. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 3. The perimeter of two similar triangles are, the perimeter of two similar triangles are 30 centimeters and 24 centimeters. If one side of the first triangle is 12 centimeters, if one side of the first triangle is 12 centimeters, determine the corresponding side of the second triangle. Determine the corresponding side of second triangle. ಹೌದಾ? ನೋಡಿ ಇಲ್ಲಿ ಪೆರಿಮೀಟರ್ ಕೊಟ್ಟಿದ್ದಾರೆ. ನೋಡಿ ಈ ಥರ ತಗೋತೀನಿ ಎರಡು ಟ್ರಯಾಂಗಲ್. ಒಂದನ್ನು ಎ ಬಿ ಸಿ ಅಂತ ತಗೊತೀನಿ, ಇನ್ನೊಂದನ್ನು ಪಿ ಕ್ಯೂ ಆರ್ ಅಂತ ತಗೊತೀನಿ. ಹೌದಾ? ನೆಕ್ಸ್ಟ್ ನೋಡಿ ಇಲ್ಲಿ ಎ ಬಿ ಸಿ ಈಸ್ ಸಿಮಿಲರ್ ಟು ಪಿ ಕ್ಯೂ ಆರ್ ಅಂತ ತಗೊತೀನಿ. ಜೊತೆಗೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಆ್ಯಂಡ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕರಸ್ಪಾಂಡಿಂಗ್ ಸೈಡ್ನ ಇದ್ರದ್ದು ಎ ಬಿ ಸಿ ಅಂತ ತೊಗೊಂಡೆ ಅಂದರೆ ಇದ್ರದ್ದು ಪಿ ಕ್ಯೂ ಆರ್ ಅಥವಾ ಎಕ್ಸ್ ವೈ ಝೆಡ್ ಈಗ ತೊಗೋಬೋದು. ಸೆಡ್ ಅಂತ ತೊಗೊತೀವಿ. ಹೌದಾ? ನೋಡಿ ಇಲ್ಲಿಗ ಲೆಟ್ ಟ್ರಯಾಂಗಲ್ ಎ ಬಿ ಸಿ is similar to triangle PQR. ಹೌದಾ? ಅದು ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಬಿ ಟು ಸಿಮಿಲರ್ ಟ್ರಯಾಂಗಲ್ಸ್. ತಗೋಬೋದಲ್ಲ? ಲೆಟ್ ಎ ಬಿ ಆ್ಯಂಡ್ ಸಿ ಆರ್ ದ sides of triangle ABC.
ಹಾಗಾದ್ರೆ ಗಿವನ್ ಏನು ಕೊಟ್ಟಿರೋದು? ಗಿವನ್ perimeter of triangle ABC is equal to 30 centimeters ಕೊಟ್ಟಿದ್ದಾರೆ ಹೌದಾ? that implies perimeter ನ sum of all sides ಅಲ್ಲ, ಅಂದರೆ A plus B plus C is equal to 30 centimeters. ಅದನ್ನ 1 ಅಂತ ತೊಗೊತೀನಿ. ನೆಕ್ಸ್ಟ್ let same type X, Y and Z are the sides of triangle PQR ಅಂತ ತಗೊಂತೀವಿ. here given perimeter of triangle PQR is equal to 24 centimeters ಹೌದಾ? and that implies perimeter sum of all sides ಅಲ್ಲ, x plus y plus z is equal to 24 in the equation number 2. next one given one side of a triangle ABC is 12 centimeters ಅಂತ ಕೊಟ್ಟಿದ್ದಾರೆ ಹೌದಾ? that implies let A is equal to 12 centimeters. ನಾವಿಲ್ಲಿ ಏನು ಮಾಡ್ಕೋಬೇಕಂದ್ರೆ ಫೈಂಡ್ ದ ಕರಸ್ಪಾಂಡಿಂಗ್ ಸೈಡ್ ಆಫ್ ಅದರ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಎಕ್ಸ್ ನ ಕಂಡುಹಿಡಿಬೇಕು ಹೌದಾ? ನೋಡಿ ಎಕ್ಸ್ ನ ಈಸಿಯಾಗಿ ಕಂಡುಹಿಡ್ಕೋಬಹುದು. ನೋಡಿ ಇಲ್ಲಿ ಯಾವ ಥರ ಬರುತ್ತೆ ಅಂದ್ರೆ ಸಿನ್ಸ್ ಟ್ರಯಾಂಗಲ್ ABC is similar to triangle PQR, that implies corresponding sides are proportional ತಾನೆ. ಅದಕ್ಕೆ ಏನು ಬರೀಬೋದು? A by X is equal to B by Y is equal to C by Z ಹೌದಾ? ನೋಡಿ ಈಗ let A by X is equal to B by Y is equal to C by Z is equal to K ಅಂತ ತಗೊಂಡೆ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ? A is equal to KX, B is equal to KY and C is equal to KZ ಬರುತ್ತಲ್ಲ, ಇದನ್ನು 3 ಅಂತ ತೊಗೊಳ್ತೇವೆ. ನೋಡಿ A is equal to ಕ್ರಾಸ್ ಮಲ್ಟಿಪ್ಲೈ KX, B is equal to KY, C is equal to KZ ಹೌದಾ? ಹಾಗೆ ನೋಡಿ ಈಗ ಫ್ರಮ್ 1 ಏನು ಬರಿಬೋದು? ಫ್ರಮ್ 1 A plus B plus C is equal to 30. A ಅಂದರೆ KX plus KY plus KZ is equal to 30. ABC ವ್ಯಾಲ್ಯೂ ಬರ್ಕೊತಾ ಇದ್ದೀನಿ. K ಕಾಮನ್ ಫ್ಯಾಕ್ಟರು X plus Y plus Z is equal to 30 ಅಥವಾ K into X plus Y plus Z ಅಂದರೆ 24 ಅಲ್ಲ, that is equal to 30 ಅಥವಾ K is equal to 30 by 24 ಅಂದರೆ 6 5s are 6 4s are K equal to 5 by 4 ಬಂತು. ನೆಕ್ಸ್ಟ್ ನೋಡಿ ಫ್ರಮ್ 3 A is equal to K into X ಅಲ್ಲ, that implies X is equal to A by K. A ಅಂದರೆ 12 ಕೊಟ್ಟಿದ್ದಾರೆ, K ಅಂದರೆ 5 by 4 ಬಂದಿದೆ. 4 ನ್ಯೂಮರೇಟ್ರಿಗೆ ಹೋಯ್ತು ಅಂದರೆ X is equal to 48 by 5 centimeters ಬರುತ್ತೆ. Therefore corresponding side of other triangle is 48 by 5 centimeters. ಇಷ್ಟು ಬರುತ್ತೆ ಅಷ್ಟೇ ಹೌದಾ? ನೋಡಿ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಿಲ್ಲಿ. ನೋಡಿ ಇದರೊಳಗೆ ಇನ್ನೊಂದು ಐಡಿಯಾ ಗೊತ್ತಿರಲಿ, ನೋಟು ನೋಡಿ A by X is equal to B by Y is equal to C by Z is equal to K. K ಅಂದರೆ ಏನು ಬಂದಿತ್ತು ಅಂದರೆ ನಮಗೆ 30 by 24 ಬಂದಿತ್ತು. ನೋಡಿ 30 ಅಂದರೆ ಏನು? ಪೆರಿಮೀಟರ್ ಆಫ್ ಟ್ರಯಾಂಗಲ್ ABC. 24 ಅಂದರೆ ಪೆರಿಮೀಟರ್ ಆಫ್ ಟ್ರಯಾಂಗಲ್ XYZ ಇದೆ ಹೌದಾ? ಹಾಗಾದ್ರೆ ಏನು ಬರ್ಕೋಬೋದು ಅಂದ್ರೆ ನೋಡಿ, ಇಫ್ ಟ್ರಯಾಂಗಲ್ ABC is similar to ಟ್ರಯಾಂಗಲ್ PQR ಆಗಿತ್ತು ಅಂದರೆ ದಟ್ ಇಂಪ್ಲೈಸ್ ಒಂದಂತ ಗೊತ್ತಿದೆ ನಮಗೆ, AB by PQ is equal to AC by PR is equal to
ಬಿ ಸಿ ಬೈ ಕ್ಯೂ ಆರ್ ದಟ್ ಈಸ್ ಈಕ್ವಲ್ ಟು ಏನು ಬರಿಬೋದು ಅಂದರೆ perimeter of triangle ABC by perimeter of triangle PQR ಅಂತನೂ ಬರೀಬೋದು. ಜಸ್ಟ್ ಈ ಐಡಿಯಾ ಗೊತ್ತಿರಲಿ, ಇದನ್ನು ಯೂಸ್ ಮಾಡ್ಕೊತೀವಿ ನಾವು, ಆಯ್ತಲ್ಲ. ಜಸ್ಟ್ ಐಡಿಯಾ ಗೊತ್ತಿರಲಿ ನಮಗೆ ನೋಡಿ, ಅದಕ್ಕೆ ಇಲ್ಲೇ ಗೊತ್ತಾಗಬೇಕು. ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎ ಬಿ ಸಿ 30 ಇದೆ, ಇಲ್ಲಿ 30 ಬರ್ಕೊಂಡಿದ್ವಿ ಹೌದಾ. ಬೈ 24 ಪೆರಿಮೀಟರ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ನ 24 ಇದೆ ಹೌದಾ. 30/24 ಅಂದರೆ ಕೆ ತಾನೆ, ಅಂದರೆ ಇಲ್ಲೇ 30/24 ಬರೀಬೋದು. ಅಂದರೆ ಎ ಬೈ ಎಕ್ಸ್ ಇಸ್ ಈಕ್ವಲ್ 30/24, ಅಂದರೆ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಹೌದಾ. ನೋಡಿ, ಈ ರಿಸಲ್ಟ್ ಏನಾದ್ರು ಗೊತ್ತಿತ್ತು ಅಂದರೆ ಈ ಪ್ರಾಬ್ಲಮ್ನ ಇನ್ನೂ ಈಸಿಯಾಗಿ ಮಾಡ್ಬೋದು. ಡೈರೆಕ್ಟಾಗಿ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಡೈರೆಕ್ಟ್ ಸ್ಟೆಪ್ಪಲ್ಲಿ ಬರ್ಕೊಂಬಿಡೋದು. ನೋಡಿ, ಅಲ್ಲಿ ಏನು ಕೊಟ್ಟಿದ್ದಾರೆ, ಎ ಬಿನ 12 ಅಂತ ಕೊಟ್ಟಿದ್ದಾರೆ. ಅಂದರೆ 12/PQ ಇಸ್ ಈಕ್ವಲ್ ಟು ವ್ಯಾಲ್ಯೂಸ್ ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಆಯ್ತಲ್ಲ. ಯಾಕೆ ಅದೊಂದು ನೋಟ್ ಅಂತೇಳಿ ಬರ್ಕೊಂಡಿರಿ, ಅದು ಯೂಸ್ ಆಗ್ಬೋದು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. Problem number 4. In the given figure, AX is to XB, AX is to XB is equal to 3:5. Find first one the length of BC, the length of BC. If length of XY is 18 centimeter, length of XY is 18 centimeters. The ratio between the areas, the ratio between the areas of trapezium XB, CY and triangle ABC. ಡಯಾಗ್ರಾಮ್ ಈ ಥರ ಇದೆ. ಇದು ಎ ಬಿ ಸಿ, ಇದು ಎಕ್ಸ್ ವೈ, ಅಂದರೆ ಇವೆರಡನ್ನು ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ ಹೌದಾ. ನೋಡಿ, ಈಸಿಯಾಗಿ ಮಾಡ್ಕೋಬೋದು. ದ ಲೆಂತ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ವೈ ಕೊಟ್ಟಿದ್ದಾರೆ ಹೌದಾ. ನೋಡಿ, ಇಲ್ಲಿ ಗಿವನ್ ಬರ್ಕೊಂಡ್ಬಿಡ್ತೀನಿ ಫಸ್ಟಿಗೆ. ಗಿವನ್ AX is to XB is equal to 3:5. Now that implies AX by XB is equal to 3/5 ಹೌದಾ. ಇದನ್ನ 1 ಅಂತ ತೊಗೊಂಡಿರ್ತೀವಿ. ನೆಕ್ಸ್ಟ್ ನೋಡಿ, ಗಿವನ್ XY is parallel to XY is ಪ್ಯಾರಲಲ್ ಟು ಬಿ ಸಿ ಬರೀಬೋದಾ. ಹಾಗಾದ್ರೆ ಪ್ಯಾರಲಲ್ ಇತ್ತು ಅಂದರೆ ಡೈರೆಕ್ಟಾಗಿ ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಒಂದಂತೂ ಐಡಿಯಾ ಗೊತ್ತಾಗ್ಬಿಡುತ್ತೆ. ಏನು ಬರೀಬೋದು ಅಂದರೆ ಟ್ರಯಾಂಗಲ್ AXY ಈಸ್ ಸಿಮಿಲರ್ ಟು ಟ್ರಯಾಂಗಲ್ ABC. ನಮಗೆ ನೋಡಿ, XY ಮತ್ತು BC ಬರಿಬೇಕು ತಾನೆ ರಿಲೇಷನ್ ಹೌದಾ. ಹಾಗೆ ಏನು ಬರೀಬೋದು ಅಂತ ದಟ್ ಇಂಪ್ಲೈಸ್ ಒಂದು AB by AX is equal to AC by AY is equal to BC by XY. ನಮಗೆ ಇಲ್ಲಿ AX ಇನ್ನೊಂದು ರೇಷಿಯೋ ಇದೆ, ಅದಕ್ಕೆ ಇವೆರಡನ್ನು ಯೂಸ್ ಮಾಡ್ತೀನಿ. ಯಾಕಂದ್ರೆ ನಾವು BC ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ. ಫಸ್ಟ್ ಒನ್ನಿಗೆ ಮಾಡ್ಕೊತಾ ಇದ್ದೀನಿ ಸರ್. ಅದು ನೋಡಿ, ದಟ್ ಇಂಪ್ಲೈಸ್ AB by AX is equal to BC by XY ಬರ್ಕೊಂಡಿದ್ದೀವಿ ಹೌದಾ. ನೋಡಿ, ಎ ಬಿನ ಏನು ಬರಿಬೋದು, AX plus XB ಬರಿಬೋದಲ್ಲ. AX plus XB by AX is equal to BC ಕ್ಯಾಲ್ಕುಲೇಟ್ ಮಾಡಬೇಕು.
ಎಕ್ಸ್ ವೈನ 18 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ದಟ್ ಇಂಪ್ಲೈಸ್ ನೋಡಿ 1ನ ಯೂಸ್ ಮಾಡಿದೆ ಅಂದರೆ ಏನು ಬರಿಬೋದು, ಎ ಎಕ್ಸ್ ಇದೆ, ಎಕ್ಸ್ ಬಿ ಇದೆ, ಎ ಎಕ್ಸ್ಗೆ 3, ಎಕ್ಸ್ ಬಿಗೆ 5 ಬರಿಬೋದಲ್ಲ. ಹಾಗಾದ್ರೆ ಇದು 3 + 5/3 ಹೌದಾ ಈಸ್ ಈಕ್ವಲ್ ಟು ಬಿ ಸಿ ಬೈ 18 ಫ್ರಮ್ 1. ಇದನ್ನು ಯೂಸ್ ಮಾಡ್ತಾ ಇದ್ವಿ ಹೌದಾ. 5 + 3 8 ಆಯಿತು. ಮತ್ತು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಬಿ ಸಿ ಇಸ್ ಈಕ್ವಲ್ ಟು 8 × 18/3, 3 1s are 3 6s are 6 8s are 48 ಸೆಂಟಿಮೀಟರ್ಸ್ ಬರ್ತದೆ. ಬಿ ಸಿ ಗೊತ್ತಾಯಿತು ಹೌದಾ. ನೆಕ್ಸ್ಟ್ ನೋಡಿ ಇನ್ನೊಂದು ಏನು ಕೇಳಿರೋದು, ಸೆಕೆಂಡ್ ಒನ್, ದ ರೇಷಿಯೋ ಬಿಟ್ವೀನ್ ದ ಏರಿಯಾಸ್ ಆಫ್ ಟ್ರಪಿಸಿಯಂ ಅಂದರೆ ಏರಿಯಾ ಆಫ್ ಟ್ರಪಿಸಿಯಂ ಏನಂತ ಹೇಳೋದು, ಎಕ್ಸ್ ಬಿ ಸಿ ವೈ divided by area of triangle ABC. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಲ್ಲ. ನೋಡಿ ಇಲ್ಲಿ ಎಕ್ಸ್ ಬಿ ಸಿ ವೈನ ಹೇಗೆ ಬರೀಬೋದು ನಾವು, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಬರೀಬೋದಲ್ಲ. ಇನ್ನು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಎಕ್ಸ್ ವೈ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಇದನ್ನು ಸ್ಪ್ಲಿಟ್ ಮಾಡಿದೆ ಅಂದರೆ ಏನು ಬರುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಎಕ್ಸ್ ವೈ ಏರಿಯಾ ಆಫ್ ಟ್ರಯಾಂಗಲ್ ಎ ಎಕ್ಸ್ ವೈ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬರಿಬೋದಲ್ಲ. ಇದಂತೂ ಕ್ಯಾನ್ಸಲ್ ಆಗ್ಬಿಟ್ಟು 1 ಮೈನಸ್ ಎ ಎಕ್ಸ್ ವೈ ಆ್ಯಂಡ್ ಎ ಬಿ ಸಿ ಆರ್ ಸಿಮಿಲರ್ ಟ್ರಯಾಂಗಲ್ ತಾನೆ. therefore areas of two similar triangles is equal to square of the ratio of their corresponding sides. ಹೌದಾ, ಹಾಗಾದ್ರೆ ಇದನ್ನ ಹೇಗೆ ಬರಿಬೋದು ಅಂದರೆ ಎ ಎಕ್ಸ್ ವೈ ಕರಸ್ಪಾಂಡಿಂಗ್ ಸೈಡ್ ಎಕ್ಸ್ ವೈ ಬೈ ಏರಿಯಾ ಆಫ್ ಕರಸ್ಪಾಂಡಿಂಗ್ ಸೈಡ್ ಬಿ ಸಿ ಬರಿಬೋದಲ್ಲ, ಹೋಲ್ ಸ್ಕ್ವಯರ್. ಇದು 1 ಮೈನಸ್ ಎಕ್ಸ್ ವೈ ಅಂದರೆ 18 ಕೊಟ್ಟಿದ್ದಾರೆ, 18 ಬೈ ಬಿ ಸಿ ಅಂತ ಹೇಳಿದ್ರೆ 48 ಇದೆ ಹೋಲ್ ಸ್ಕ್ವೇರ್. ಅಂದರೆ 6 3s 6 8s. 1 ಮೈನಸ್ 9/64, 64 ಮೈನಸ್ 9/64. 64 ಮೈನಸ್ 9 ಅಂದರೆ 55/64 ಬರುತ್ತೆ ಅಷ್ಟೇ ಅನ್ಸುತ್ತೆ. ಹೌದಾ, ಈಸಿ ಇದೆ. ಆಯ್ತಲ್ಲ ಹೇಗೆ ಮಾಡ್ಕೊತ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಪ್ರಾಬ್ಲಮ್ ನಂಬರ್ 5. ಪ್ರಾಬ್ಲಮ್ ನಂಬರ್ 5. ABC is a triangle. Problem number 5. ABC is a triangle. PQ is a line segment. PQ is a line segment intersecting AB in P, AB in P, and AC in Q, AC in Q, such that PQ is parallel to BC, PQ is parallel to BC, and it divides triangle ABC into, and divides triangle ABC into two parts equal in area, two parts equal in area. Find the value of ratio of BP is to AB. BP is to AB. ಹೌದಾ, ನೋಡಿ ABC is a triangle, PQ is a line segment intersecting AB in P ಅಂತ ಹೇಳಿದ್ದಾರೆ. ಅಂದರೆ ಈ ಥರ ಈಗ ಡಯಾಗ್ರಾಮ್ ಬರ್ಬೋದು. ABC is a triangle, PQ intersect AB in P. ಹೌದಾ,
ಆ್ಯಂಡ್ ಎ ಸಿ ಇತ್ತು ಕ್ಯೂ. ಇಷ್ಟು ಕೊಟ್ಟಿದ್ದಾರೆ. ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತಲೇ ಹೇಳಿದ್ದಾರೆ. ಹೌದಾ? ಈಗ ಹೇಗೆ ಮಾಡ್ಕೋತೀವಿ ನೋಡಿ. ಬಿ ಪಿ ಇಷ್ಟು ಎ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಿ ಪಿ ಇಷ್ಟು ಎ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ನೋಡಿ, ಗಿವನ್ PQ is parallel to BC. That implies triangle APQ is similar to triangle ABC. ಬರೀಬೋದಾ? ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ? ಗಿವನ್ PQ divides the triangle ABC into two equal ಏರಿಯಾಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದ್ರದ್ದು ಏರಿಯಾ ಈಕ್ವಲ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇಲ್ಲಿ ಏನು ಬರೀಬೋದು ನಾವು ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಪಿ ಕ್ಯೂ ಪ್ಲಸ್ ಏರಿಯಾ ಆಫ್ ಅ ಟ್ರಪೀಸಿಯಂ ಪಿ ಕ್ಯೂ ಬಿ ಸಿ. ಬರೀಬೋದಾ? ಅಥವಾ ದಟ್ ಇಂಪ್ಲೈಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು, ಇವೆರಡದು ಏರಿಯಾ ಸೇಮ್ ಅಂತ ಹೇಳಿದಾರೆ ತಾನೆ. ಅದಕ್ಕೆ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂ, ಟ್ರಪೀಸಿಯಮ್ನು ಏನು ಬರಿಬೋದು? ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂ ಬರಿಬೋದಲ್ಲ, ಯಾಕಂದರೆ ಬೋತ್ ಆರ್ ಈಕ್ವಲ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂ ಬರುತ್ತೆ. ಹೌದಾ? ಏನು ಡಿನಾಮಿನೇಟ್ರಿಗೆ ಬರ್ಕೊಂಡೆ ಅಂದರೆ that implies area of triangle ABC by area of a triangle APQ is equal to 2 ಬರುತ್ತೆ. ಹೌದಾ? ನಾವೀಗ ಏನು ಫೈಂಡ್ ಔಟ್ ಮಾಡಬೇಕು? ಬಿ ಪಿ ಬೈ ಎ ಬಿ. ಹೌದಾ? ಬಿ ಪಿ ಬೈ ಎ ಬಿ ಕಂಡುಹಿಡಿಬೇಕು. ಹೌದಾ? ಫಸ್ಟ್ ನೋಡಿ, ಹೇಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಕ್ಯೂನ ಏನು ಬರೀಬೋದು? ಎ ಬಿ ಸ್ಕ್ವೇರ್ ಬೈ ಎ ಪಿ ಸ್ಕ್ವೇರ್ ಬರೀಬೋದಾ? ಯಾಕಂದರೆ ಸ್ಕ್ವೇರ್ ಆಫ್ ದ ಸೈಡ್ಸ್ ಅಂತ ಗೊತ್ತಿದೆ ಅಲ್ಲ. ಈಗ ಎ ಬಿ ಸ್ಕ್ವೇರ್ ಬೈ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2/1 ಅಥವಾ ಎ ಬಿ ಬೈ ಎ ಪಿ ಇಸ್ ಈಕ್ವಲ್ ಟು √2/1 ಬರುತ್ತೆ. ಇದು ನಾವೇನು ಕಂಡುಹಿಡಿಬೇಕು? ನಾವು ಬಿ ಪಿ ಬೈ ಎ ಬಿ. ಹೌದಾ? ಬಿ ಪಿ ಬೈ ಎ ಬಿ ಬೇಕು. ಹೌದಾ? ಬಿ ಪಿನ ಏನು ಬರಿಬೋದು ನಾವು? ಎ ಬಿ ಮೈನಸ್ ಎ ಪಿ ಬರಿಬೋದಲ್ಲ. ಎ ಬಿ ಮೈನಸ್ ಎ ಪಿ ಬೈ ಎ ಬಿ. ನೋಡಿ, ಎ ಬಿ ಅಂದರೆ √2 ಇದೆ. √2 ಮೈನಸ್ 1/√2 ಬಂತು. ಹೌದಾ? therefore ಬಿ ಪಿ ಈಸ್ ಟು ಎ ಬಿ ಇಸ್ ಈಕ್ವಲ್ ಟು √2 ಮೈನಸ್ 1 ಈಸ್ ಟು √2 ಬರುತ್ತೆ ಅಷ್ಟೆ. ಹೌದಾ? ಈಸಿ ಇದೆ. ಆಯ್ತಲ್ಲ? ಇದನ್ನು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಡೈರೆಕ್ಟಾಗಿ ನಮಗೆ ಇದು ಇಂಪಾರ್ಟೆಂಟು. ಇದರಿಂದ ಡೈರೆಕ್ಟಾಗಿ ಸ್ಕ್ವಯರ್ ಆಫ್ ರೇಷಿಯೋ ಆಫ್ ಕರಸ್ಪಾಂಡಿಂಗ್ ಸೈಡ್ಸ್ನ ತೊಗೊತಾ ಇದ್ವಿ. ಅದು ಗೊತ್ತಾಗಬೇಕಷ್ಟೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. ಪ್ರಾಬ್ಲಮ್ ನಂಬರ್ 6 ನೋಡ್ಕೊಳ್ಳಿ, ಡಿಫ್ರೆಂಟ್ ಇದೆ ಅದು. Problem number 6. In the given triangle PQR, LM is parallel to QR. LM is parallel to QR, and PM is to MR, and PM is to MR is equal to 3:4. Calculate the value of a ratio. First one,
PL by PQ and then LM by QR. Second one, area of triangle LMN by area of a triangle MNR. Third one, area of triangle LQM by area of triangle LQN. ಡಯಾಗ್ರಾಮ್ ಈ ಥರ ಕೊಟ್ಟಿದ್ದಾನೆ. PQR, LMS ಪ್ಯಾರಲಲ್ ಅಂತ ಹೇಳಿದ್ದಾರೆ. ಇದನ್ನ ಎನ್, ಇದನ್ನ ಪ್ಯಾರಲಲ್ ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ಕೇರ್ಫುಲ್ಲಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನೋಡ್ಕೊಳ್ಳಿ. ಗಿವನ್ ಏನೇನು ಕೊಡ, PM is to MR is equal to PM is to MR is equal to 3:4. PM is to MR ಕೊಟ್ಟಿದ್ದಾರೆ. ಹಾಗಾದ್ರೆ PM by MR is equal to 3/4. ಹೌದಾ? ನೋಡಿ, LM is parallel to QR ಅಂತ ಹೇಳಿದ್ದಾರೆ. ಜೊತೆಗೆ PL by PQ ಕ್ಯಾಲ್ಕುಲೇಟ್ ಮಾಡಬೇಕು. PL by PQ ಈಸಿಯಾಗಿ ಮಾಡ್ಬೋದಲ್ಲ ಇನ್ನು. ಫಸ್ಟ್ PM by PR ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀವಿ ನೋಡಿ ನಾವು. PM by PR is equal to ಏನು ಬರೀಬೋದು? PM by PR, ನಮಗೆ MR ಬೇಕು, PR ನ PM plus MR ಬರೀಬೋದಲ್ಲ. PM plus MR that is equal to PM ಅಂದರೆ 3 ಇದೆ, MR ಅಂದರೆ 4 ಇದೆ. 3/3 plus 4 ಅಂದರೆ 3/7. ಹೌದಾ? ಸಿನ್ಸ್ LM is parallel to QR, that implies ಏನು ಬರೀಬೋದು? Triangle PLM is similar to triangle PQR. That implies PL by PQ is equal to PM by PR is equal to LM by QR. ಹೌದಾ? ನಮಗೆ PM by PR ಅಂದರೆ 3/7 ಅಂತ ಗೊತ್ತಿದೆ. ಇನ್ನೇನಾರ 1 ಅಂತ ತೊಗೊಂಡಿದ್ದೆ ಅಂದರೆ ಇಲ್ಲಿ ಫ್ರಮ್ 1. ನಮಗೆ ಏನೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಫಸ್ಟ್ ಒನ್ನಲ್ಲಿ? PL by PQ ಮತ್ತು LM by QR. ಹೌದಾ? ಫಸ್ಟ್ ಒನ್ನಲ್ಲಿ ನೋಡಿ, therefore PL by PQ is equal to 3/7 and LM by QR is equal to ಏನು ಬರುತ್ತೆ? 3/7. ಆಯ್ತಲ್ಲ? ನೋಡಿ, ಸೆಕೆಂಡ್ ಒನ್, area of triangle LMN by area of triangle MNR is equal to, ನೋಡಿ ಏರಿಯಾ ಆಫ್ ಟ್ರಯಾಂಗಲ್ ಯಾವ್ದು ಹೇಳಿದ್ರು? LMN by ಏರಿಯಾ ಆಫ್ ಟ್ರಯಾಂಗಲ್ MNR. ಇದನ್ನು ಡೈರೆಕ್ಟಾಗಿ LN by NR ಬರೀಬೋದಾ? ಯಾಕೆ ಅಂದ್ರೆ ಬೋತ್ ಟ್ರಯಾಂಗಲ್ ಹ್ಯಾವ್ ಸೇಮ್ ವರ್ಟೆಕ್ಸ್ M. ಹೌದಾ? ಸೇಮ್ ವರ್ಟೆಕ್ಸ್ ಇತ್ತು ಅಂದರೆ ಅದದ್ದು ರೇಷಿಯೋ ಆಫ್ ದೇರ್ ಬೇಸ್ ಅಂತೇಳಿ ಒಂದು ನೋಟ್ ಹೇಳಿದ್ವಿ, ಗೊತ್ತಿರಬೇಕು. ಹಿಯರ್ ಬಿಕಾಸ್ M is the common vertex. ಹೌದಾ? ಇದನ್ನು ಯೂಸ್ ಮಾಡ್ಕೋಬೇಕಷ್ಟೇ. LN by NR ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಇದನ್ನ 2 ಅಂತ ತೊಗೊಂಡಿರ್ತೀನಿ ನೋಡಿ. LN by NR ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೋಡಿ, ಹಿಯರ್ ಆಂಗಲ್ LNM
ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಎನ್ ಆರ್ ಬರಿಬೋದಲ್ಲ, ಏನಿದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, ಆ್ಯಂಡ್ ಆ್ಯಂಗಲ್ ಎಲ್ ಎಮ್ ಎನ್, ಆ್ಯಂಗಲ್ ಎಲ್ ಎಮ್ ಎನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಎನ್ ಕ್ಯೂ ಆರ್ ಬರಿಬೋದಲ್ಲ. ಈ ಆ್ಯಂಗಲ್ ಸೇಮ್ ಇರುತ್ತೆ, ಹೌದಾ? ಏನಿದು ಆಲ್ಟರ್ನೇಟ್ ಆ್ಯಂಗಲ್ಸ್ ಬೈ ಎ ಪಾಸ್ಟುಲೇಟ್ triangle LMN, is similar to triangle RQN. That implies corresponding sides are proportional. ಹಾಗಾದ್ರೆ ಏನು ಬರೀಬೋದು ನೋಡಿ, ಇದಕ್ಕೆ ಆಪೋಸಿಟ್ ಇರೋದು LN by NR is equal to, ಇದಕ್ಕೆ ಆಪೋಸಿಟ್ ಇರೋದು LN, ಇದಕ್ಕೆ ಆಪೋಸಿಟ್ ಇರೋದು NR. ಇದಕ್ಕೆ LM by QR, that is equal to, ಇನ್ನೊಂದು ಬರೀಬೋದು ಬೇಕಂದ್ರೆ MN by, ಇದಕ್ಕೆ ಆಪೋಸಿಟ್ ಇರೋದು NQ, MN by NQ. ಬರೀಬೋದಲ್ಲ ನೋಡಿ, LM by QR ಅಂದ್ರೆ 3/7 ಗೊತ್ತಿದೆ. LM by QR ಅಂದ್ರೆ 3/7 ಗೊತ್ತಿದೆ ತಾನೆ? ಹಾಗೆ ಇದನ್ನೇನಾದ್ರು ನಾನು is equal to direct 3/7 from first part. ಹೌದಾ? therefore second one ಏನಾಗ್ಬೋದು ಈಗ? therefore area of triangle LMN by area of triangle MNR is equal to LN by NR, ಹೌದಾ? LN by NR, that is equal to 3/7 ಬರುತ್ತೆ, ಹೌದಾ? ಸ್ಟಾರ್ಟ್ ಆನ್ ಡೈರೆಕ್ಟ್ ಬರೀಬೋದು. ಏರಿಯಾ ಆಫ್ ಟ್ರಯಾಂಗಲ್ LQM, area of triangle LQM by area of triangle LQN is equal to, ಹೌದಾ? ನೋಡಿ LQN by LQM, ಹೌದಾ? ಕೇರ್ಫುಲ್ ಆಗಿ ಬರೀಬೇಕು. ಆಕ್ಚುಲಿ L is the common vertex ಅಲ್ಲ, ಕಾಮನ್ ವರ್ಟೆಕ್ಸ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಏನು ಬರೀಬೋದು ನಾವು? ಅದು LQN in the base QN ಇದೆ, ಇಲ್ಲಿ QN ಬರೀತೀನಿ, ಇಲ್ಲಿ ಬೇಸ್ QM ಇದೆ, ಹೌದಾ? ಅದು QM by QN ಬರೀಬೋದು, ಹೌದಾ? ನಮಗೆ ಆ್ಯಕ್ಚುಲಿ ಏನೇನು ಗೊತ್ತಿದೆ ನೋಡ್ಕೋಬೇಕು. QM by QN ಗೊತ್ತಿಲ್ಲ ನಮಗೆ ಗೊತ್ತಿರೋದು QN by NM ಗೊತ್ತಿದೆ, ಹೌದಾ? ಇಲ್ಲಿ ನೋಡಿ QN by MN ಗೊತ್ತಿದೆ, ಹೌದಾ? ಹಾಗೆ ಇದನ್ನು ಯಾವ ಥರ ಮಾಡ್ತೀವಿ ಅಂದರೆ QMನ ಏನು ಬರೀಬೋದು? QN plus NM ಬರೀಬೋದು. QN plus NM by QN, ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡೆ QN by QN ಪ್ಲಸ್ NM by QN, QN ಕ್ಯಾನ್ಸಲ್ ಆಗಿ 1 ಪ್ಲಸ್ NM by QN, ಹೌದಾ? 1 ಪ್ಲಸ್ ನೋಡಿ NM by QN ಅಂದರೆ 3/7 ಅಲ್ಲ, ಅದೇ LCM ತೊಗೊಂಡೆ ಅಂದರೆ ಇದು 7 ಪ್ಲಸ್ 3/7 ಅಂದ್ರೆ 10/7 ಬರುತ್ತೆ ಅಷ್ಟೇ, ಹೌದಾ? ಆಯ್ತಲ್ಲ, 6th one ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಈಸಿ ಇದೆ. ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ, ಗೊತ್ತಾಯ್ತಲ್ಲ? ನೋಡಿ ಇವತ್ತು ಮಾಡ್ಕೊಂಡಿರೋ ಪ್ರಾಬ್ಲಮ್ಸು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಈ ಎಕ್ಸಸೈಸಿಂದು ರಿಮೈನಿಂಗ್ ಪ್ರಾಬ್ಲಮ್ಸ್ನ ಮಾಡಿಸ್ತೇನೆ. ಆಯಿತು, ಥ್ಯಾಂಕ್ ಯು.